ಎಲ್ಲರಿಗೂ ನಮಸ್ಕಾರ. ಆನಂದ್ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಹಿರಿಯರು, ನನಗೆ ಭಾರಿ ಅವರು ನನ್ನ ಹಿತೈಷಿಗಳಾಗಿದ್ದರು. ಅವರು ಇವತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದು ನನಗಂತೂ ತುಂಬ ಸಂತೋಷ ಮಾಡ್ತದೆ ಸಂದರ್ಭದಲ್ಲಿ ಹೇಳಿ. ಇವತ್ತು ನಾನೊಬ್ಬ ಈ ಕ್ಷೇತ್ರದ ಶಾಸಕನಾಗಿ ಆ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾದ ಬೆಂಬಲವನ್ನು ಕುಬೇರವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಕೊಟ್ಟಿದ್ದಾರೆ. ಇವತ್ತು ಈ ಫೌಂಡರ್ಸ್ ಡೇ ಇವತ್ತು ತಾವು ನನ್ನನ್ನು ಕರೆಸಿಲ್ಲ. ನಮ್ಮ ರಾಧಾಕೃಷ್ಣ ಅವರು ಸಮೇತ ನನಗೆ ಹೇಳಿದ್ರು, ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ದಯವಿಟ್ಟು ಹೋಗ್ಬೇಕು ಎಂಬುದಾಗಿ ಮಾತನ್ನು ಹೇಳಿದರು. ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಈ ಟ್ರಸ್ಟನ್ನು ಮರೀಲಿಕ್ಕೆ ಆಗುವುದೇ ಇಲ್ಲ. ನನಗೆ ಗೊತ್ತಿದೆ, ರಾಜಕೀಯದಲ್ಲಿ ನಾವೆಲ್ಲ ಯಾವುದೇ ರಾಜಕೀಯ ಒಂದು ಕುಟುಂಬದಿಂದ ಬರಲಿಲ್ಲ ಅಥವಾ ಬೇರೆ ಇದರಿಂದ ನಾವು ಬರಲಿಕ್ಕೆ ಆಗಲಿಲ್ಲ. ಬಹುಶಃ ರಾಜಕೀಯದಲ್ಲಿ ಜನಸೇವೆ ಮಾಡಬೇಕು, ನನಗೆ ಯಾರು ಒತ್ತಾಯ ಮಾಡಿರಲಿಲ್ಲ. ನಾನು ಕೊಡಗಿನಲ್ಲಿದ್ದೆ, ನೀವು ಬರಲೇಬೇಕು ರಾಜಕೀಯಕ್ಕೆ, ನೀವು ರಾಜಕೀಯಕ್ಕೆ ಬಂದುಬಿಟ್ಟು ಈ ರಾಜ್ಯನ ಈ ಡಿಸ್ಟ್ರಿಕ್ಟನ್ನು ಒಳ್ಳೇದು ಮಾಡಬೇಕಂತ ಯಾರೂ ಹೇಳಲಿಲ್ಲ. ನಾನು ನನ್ನ ಸ್ವಯ ಇಚ್ಛೆಯಿಂದ ಅವತ್ತು ಇಂದಿರಾ ಗಾಂಧಿಯವರು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ, ಬಹುಶಃ ಅವರ ನಾಯಕತ್ವದಲ್ಲಿ ನಂಬಿ, ಅವರ ಕಾರ್ಯಕ್ರಮದಲ್ಲಿ ನಂಬಿ ಈ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡೆ. ನನ್ನ ಅದೃಷ್ಟಕ್ಕೆ ಆಗ ನಮ್ಮ ಜಿಲ್ಲೆಯವರು ಗುಂಡೂರಾಯರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರಿಗೆ ನಾನು ಸ್ವಲ್ಪ ಹತ್ತಿರ ಆದೆ. ಯಾಕಂದ್ರೆ ಅವ್ರ ನಾಯಕತ್ವ ಎಂಥ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಗೊತ್ತಿದೆ, ಈಸ್ ಎ ಬಿಗ್ ಹಾರ್ಟೆಡ್ ಪರ್ಸನ್. ಯಾವುದೇ ಸಂಕುಚಿತ ಮನೋಭಾವವನ್ನು ಇಟ್ಟರು ಈ ಒಂದು ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡಿದವರು ಶ್ರೀಮಂತ ಗುಂಡೂರಾಯರು. ಆವತ್ತು ನಾನು ಯುವ ಕಾಂಗ್ರೆಸ್ನಲ್ಲಿ ಸೇರಿದಾಗ ನನ್ನ ದೊಡ್ಡ ಅಣ್ಣ ಬರೆದರು. ಅವ್ರು ಏನು ಹೇಳಿದ್ರು ಅಂದ್ಬಿಟ್ಟು ನನಗೆ ಬೇಕಾದ ಸ್ಟೇಟ್ ಆಗಿ ಒಂದು ತಾಲೂಕು ಇದಕ್ಕೆ ಬರ್ಬೋದಾಗಿತ್ತು ಅಥವಾ ಡಿಸ್ಟಿಕ್ಗೆ ಬರ್ಬೋದಾಗಿತ್ತು. ನಮ್ಮ ಶರ್ಮಣ ಅಂದ್ಬಿಟ್ಟು ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕೊಡಗಿಗೆ. ನನ್ನ ಬ್ರದರ್ ನನಗೇನು ಹೇಳಿದ್ರು ಅಂದ್ಬಿಟ್ಟು ರಾಜಕೀಯ ಹೋಗ್ಬೇಕಾದ್ರೆ ಕೆಲ ಹಂತದಿಂದ ಸ್ಟಾರ್ಟ್ ಮಾಡು, ಜನರ ಹತ್ರ ಹೋಗು, ಆ ರೀತಿಯಲ್ಲಿ ಮಾತ್ರ ಕೆಲಸ ಮಾಡಿದ್ರೆ ಮಾತ್ರ ರಾಜಕೀಯ ಅಂದ್ಬಿಟ್ಟು ಅದಕ್ಕೆ ಸೇರಿದಕ್ಕೆ ಸಾರ್ಥಕ ಅಂದ್ಬಿಟ್ಟು ಅವ್ರು ಹೇಳಿದರು. ಅದೇ ರೀತಿಯಲ್ಲಿ ನಾನು ಆ ಗೋಡಿಕೊಪ್ಪಲ್ ಟೌನ್ ಯೂತ್ ಕಾಂಗ್ರೆಸ್ನ ಒಂದು ಪ್ರೆಸಿಡೆಂಟ್ ಆಗಿ ಅದು ಬರೀ 2000 ಪಾಪ್ಯುಲೇಷನ್ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ. ಗುಂಡೂರಾಯರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಭಾರಿ ನನಗೆ ಬೆಂಬಲವನ್ನು ಕೊಟ್ಟಿದ್ದರು. ಬಹುಶಃ ಅವರ ಒಂದು ನಾಯಕತ್ವದಲ್ಲಿ ಸಮೇತ ನಾನು ಬೆಳೆಯುವಂಥ ಕೆಲಸ ಆಯಿತು. ಇವತ್ತು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ನಾನು ಹೆಚ್ಚಿಗೆ ಬೇರೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ನಾನು ಶಾಸಕನಾಗಿದ್ದಾಗ, ಭಾರತೀ ನಗರ ಶಾಸಕನಾಗಿದ್ದಾಗ ನಮ್ಮ ಕೂಕ್ ಟೌನು ಒಂದು ಕ್ಷೇತ್ರದ ಭಾಗವಾಗಿತ್ತು. ಆಗ ತಾರೀಕು ಮೋಹನ್ ಅವರು ಹೇಳಿದ್ರು, 80ನೇ ಇಸ್ವಿಯಲ್ಲಿ ನೀವು ಪ್ರಾರಂಭ ಮಾಡಿ 85ನೇ ಇಸ್ವಿಯಲ್ಲಿ ಅದನ್ನು ಮುಚ್ಚಿದ್ರ, ಯಾಕೆ ಕಾಲೇಜ್ ಇಲ್ಲಿಗೆ ಬಂದಿದೆ. ಅದು ಮುಚ್ಚುವ ಸಂದರ್ಭದಲ್ಲಿ ಅದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ನ ಕಟ್ಟಡ ಆಗಿತ್ತು, ಒಳ್ಳೆ ಕಟ್ಟಡ ಆಗಿತ್ತು. ಈಗ ಒಂದು ಪಾರ್ಕ್ ಸಮೇತದ ಹತ್ರ ಇತ್ತು. ಆಗ ನಮ್ಮ ಮಲ್ಲಿಕಾರ್ಜುನ್ ಕಾಲೇಜರು ನನಗೆ ಹೇಳಿ, ನೋಡಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಶಿಫ್ಟ್ ಆಗ್ತಾ ಇದೆ, ಆದರೆ ನೀವು ಆ ಡೆಂಟಲ್ ಕಾಲೇಜ್ ನಮಗೆ ಆಗಲೇಬೇಕು, ನೀವು ಶಾಸಕನಾಗಿ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕೆಂಬ ಮಾತನ್ನು ಆ ಸಂದರ್ಭದಲ್ಲಿ ಹೇಳೋದಕ್ಕೋಸ್ಕರವಾಗಿ ನಾನೆಲ್ಲ ಸರ್ಕಾರ ಕೊಟ್ಟಿರೋದು. ಆದರೂ ಶಾಸಕನಾಗಿ ನಾನು ಸಮೇತ ಒಳ್ಳೆ ಕೆಲಸಕ್ಕೆ ಈ ಒಂದು ಬಿಲ್ಡಿಂಗ್ ಹೋಗ್ತಾ ಇದೆ. ಅದರ ಮೆಡಿಕಲ್ ಕಾಲೇಜ್ ಆದಮೇಲೆ ಡೆಂಟಲ್ ಕಾಲೇಜ್ ಸಮೇತ ಈಗ ನಡೀತಾ ಇದೆ. ಬಹುಶಃ ಯಾರು ನಿಮ್ಮ ಫೌಂಡರ್ ಎಲ್ಲ ಟ್ರಸ್ಟಿಗಳಿದ್ದಾರೆ, ನಿಜವಾಗಿ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೊಳ್ಬೇಕಾಗಿ. ಇವತ್ತು ಅಂಬೇಡ್ಕರ್ ಅವರ ವಿಚಾರ ಇಡೀ ರಾಷ್ಟ್ರದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಒಂದು ಸಂವಿಧಾನ ಇವತ್ತು ನಾವು ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ ಆಗಿದೆ. ಈಗಾಗಲೇ PR ಓದಿ ಹೇಳಿದ್ದಾರೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡಿದ್ದೀವಿ. ಬಹುಶಃ ತಮಗೆಲ್ಲ ಗೊತ್ತಿದೆ, ನಮ್ಮ ಜೊತೆಯಲ್ಲಿ ಸಾಕಷ್ಟು ರಾಷ್ಟ್ರಗಳಿಗೆ ಸ್ವತಂತ್ರ ಸಿಕ್ಕಿತು. ಹಲವಾರು ರಾಷ್ಟ್ರಗಳಲ್ಲಿ ಇನ್ನೂ ಅದೆಲ್ಲ ಹೋಯ್ತು.
ಇಷ್ಟು ವರ್ಷಗಳಾದರೂ ಸಮೇತ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ನಾವು ಇವತ್ತು ನಮ್ಮದೇ ಕಾಲ ಮೇಲೆ ನಾವು ನಿಲ್ಲುವಂಥ ಒಂದು ಇಂಡಿಪೆಂಡೆಂಟ್ ಆಗಿ, ಅದರಲ್ಲಿ ಸಮೇತ ಎಲ್ಲರೂ ಸಮಾನರು, ಅದರಲ್ಲಿ ಸಮೇತ ಮಹಿಳೆಯರಿಗೆ ಸಮೇತ ಒಂದು ಓಟಿನ ಹಕ್ಕನ್ನು ಕೊಟ್ಟು ಎಂಥ ಒಳ್ಳೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾವೆಲ್ಲ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಬೇಕಾಗಿದೆ. ಕುಬೇರ್ ಅವರು ಹೇಳಿದರು, ಬುದ್ಧ ಅವರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಅಥವಾ ನಮ್ಮ ಬಸವಣ್ಣ ಅವರು ಇರ್ಬೋದು. ಬಸವಣ್ಣ ಅವ್ರನ್ನ ಸಮೇತ ನಾನು ಸ್ವಲ್ಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾ ಇರ್ತಾರೆ, ಆ ಕಾಲದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು, ಜಾತಿ ಇರಬಾರ್ದು, ಜಾತಿ ವ್ಯತ್ಯಾಸ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ಪಂಕ್ತಿಯಲ್ಲಿ ಕೂಡಿಸಿ ಅಂತರ್ವಿವಾಹವನ್ನು ಪ್ರೋತ್ಸಾಹ ಮಾಡಿದಂಥ ಒಂದು ದೊಡ್ಡ ವ್ಯಕ್ತಿ ಬಸವಣ್ಣವರು. ಇಂಥವರೆಲ್ಲ ನಮ್ಮ ರಾಷ್ಟ್ರದಲ್ಲಿ ಇದ್ದಾರೆ, ಸಾಕಷ್ಟು ಜನ ಬೇರೆಯವರು ಸಮೇತ ಇದ್ದಾರೆ. ಆದರೆ ನಾವು ರಾಜಕೀಯ ಒಂದು ದುರುದ್ದೇಶ ಇರಬಾರ್ದು. ರಾಜಕೀಯದಲ್ಲಿ ಜನ ನಮಗೆ ಬೆಂಬಲ ಕೊಟ್ಟರೆ ಅಧಿಕಾರಕ್ಕೆ ಬರ್ತೀವಿ, ಜನ ಬೆಂಬಲ ಕೊಡದಿದ್ದರೆ ಅಧಿಕಾರದಲ್ಲಿ ಇರುವುದಿಲ್ಲ. ಇಂದಿರಾ ಗಾಂಧಿಯವರು 1970 ಇಸ್ವಿಯಲ್ಲಿ ಅವರು ಸೋತರು, ಸಂಜಯ್ ಗಾಂಧಿಯವರು. ಜನ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ತಲೆಬಾಗಬೇಕಾಗಿತ್ತು, ಇಂದಿರಾ ಗಾಂಧಿಯವರು ತಲೆಬಾಗಿದರು. ಆದರೆ 3 ವರ್ಷದಲ್ಲಿ ಮತ್ತೆ ಇಂದಿರಾ ಗಾಂಧಿಯವ್ರನ್ನ ಪ್ರಧಾನಿ ಮಾಡೋದ್ರ ಮೂಲಕ ನಮ್ಮ ಜನ ಬಹುಶಃ ನಾವು ಕೆಲವರೆಲ್ಲ ಆದರೂ ಸಮೇತ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬುದ್ಧಿವಂತರು, ನಮ್ಮ ಜನ ಬುದ್ಧಿವಂತರು, ನಮ್ಮ ಯಾರು ಮತದಾರರಿದ್ದಾರೆ ಬುದ್ಧಿವಂತರು ಎಂಬುದನ್ನು ಆಗ ತೋರಿಸ್ಬೋದು. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಜನ ಮತದಾರರಿದ್ದಾರಲ್ಲ ಬಹಳಷ್ಟು ಬುದ್ಧಿವಂತರು. ಕೆಲವರು ಸಾಕಷ್ಟು ಭರವಸೆಗಳನ್ನು ಕೊಡ್ತಾರೆ, ಭರವಸೆ ಕೊಡಲಿಕ್ಕೆ ಸುಲಭ, ಅದು ಬುದ್ಧಿವಂತರು ಕೊಡೋದಂತೂ ಭಾರಿ ಸುಲಭ ಆಗ್ತದೆ. ಆದರೆ ಆ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕಾಗಿದ್ದು ಆಡಳಿತದಲ್ಲಿರುವವರು ಒಂದ್ಸತಿ ನಮ್ಮ ಬಾಯಿಂದ ಬಂದರೆ ಅದನ್ನು ಕಾರ್ಯಗತಗೊಳಿಸುವಂಥ ಕೆಲಸಗಳು ಮಾಡಬೇಕಾಗಿದೆ. ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನವರಿದ್ದಾರೆ, ತಮಗೆ ಗೊತ್ತಿದೆ, ರಾಹುಲ್ ಗಾಂಧಿಯವರು ಈ ಭಾರತ್ ಜೋಡೋ ಯಾತ್ರಾ ಕೊಟ್ಟರು. ನಾನು ಸಮೇತ ಅದು ನ್ಯಾಷನಲ್ ಇದರಲ್ಲಿ ಪ್ರಿಪೇರ್ಟರಿ ಕಮಿಟಿಲಿ ಮೆಂಬರ್ ಆಗಿದ್ದೆ. ನಾನು ಇದರಲ್ಲಿ ಹೇಳಿದೆ ಅವರಿಗೆ, ಇದು ಈ ಪಾದಯಾತ್ರೆ ಮಾಡೋದಷ್ಟು ಸುಲಭವಿಲ್ಲ ಸರ್, ನಾವು 3200 ಕಿಲೋಮೀಟರ್ ನಡಿಬೇಕಾದ್ರೆ ಅಟ್ಲೀಸ್ಟ್ ಜನ ಇರುವ ಕಡೆ ನಡೆದ್ರೆ ಪರವಾಗಿಲ್ಲ, ಕಾಡುಗಳಿರ್ತದೆ, ಜನರೇ ಇರೋದಿಲ್ಲ, ಅಲ್ಲೆಲ್ಲ ನಾವು ಯಾಕೆ ನಡಿಬೇಕು ಅಂತ ಹೇಳಿದ್ರು. ಅದು ಆಗ ಅವರು ಒಂದು ಮಾತು ಹೇಳಿದ್ರು, ಈ ಭಾರತ್ ಜೋಡೋ ಜಾತ್ರೆ ನನ್ನ ಜಾತ್ರೆ ಅಲ್ಲ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೋಗ್ರಾಮು. ಬಹುಶಃ ನನ್ನ ಸೇರಿಸಿ ನಾವು ಎಲ್ಲ ಪಾದಯಾತ್ರೆ ಮಾಡದಿದ್ದರೆ ನಾನಂತೂ ಇದಕ್ಕೆ ಬರೋದಿಲ್ಲ ಅಂತ ಅಂಥ ದೊಡ್ಡವಾಗ 3200 ಕಿಲೋಮೀಟರ್, ಅದು ನಂದಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರು. ನಾನು ಕನ್ಯಾಕುಮಾರಿಯಲ್ಲಿ ಇದ್ದೆ, ಅವತ್ತು ಭಾರತ್ ಜೋಡೋ ಯಾತ್ರೆ ಸ್ಟಾರ್ಟ್ ಮಾಡಿದಾಗ ಮುಗಿಯೋ ಥರ ಕಾಶ್ಮೀರದಲ್ಲಿ ಇದ್ದೆ. ಅಂದರೆ ನಾನು ಮಧ್ಯೆ ಸ್ವಲ್ಪ ನಡೀತಿದ್ದೆ, ಅವರೊಟ್ಟಿಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಬೆಳಗ್ಗೆಯಿಂದ ನಡೀತಾರೆ, 4 ಗಂಟೆಗೆ ಎದ್ದು ನಡೀದಲ್ಲ, ಅದೊಂಥರ ರೆವಲ್ಯೂಷನ್ ಆಯಿತು. ಅಂಥ ಕೆಲಸ ಮಾಡುವಾಗ ಅವ್ರು ಏನು ಮಾಡಿದ್ರು, ಬರೀ ಸುಮ್ಮನೆ ನಡೀಲಿಲ್ಲ. ಅವರು ತಾವೆಲ್ಲ ನೋಡ್ಬೋದು ಟಿ ವಿಯಲ್ಲಿ, ನಡೆಯುವಾಗಲೇ ಪಕ್ಕದಲ್ಲಿರೋರೊಟ್ಟಿಗೆ ಮಾತಾಡ್ತಾರೆ, ಮಹಿಳೆಯರೊಟ್ಟಿಗೆ ಮಾತಾಡ್ತಾರೆ, ಎಲ್ಲ ಹಿಂದುಳಿದವರು ಯಾರು ಪರಿಸ್ಥಿತಿ ಎಲ್ಲ ಪ್ರತಿಯೊಬ್ಬರದು ಕಾರ್ಮಿಕರು ಎಲ್ಲ ಮಾತಾಡ್ತಾ ಇದ್ರು, ಡಿಸ್ಕಸ್ ಮಾಡ್ತಾ ಇದ್ರು, ಅವರ ವಿಚಾರವನ್ನು ತಿಳ್ಕೊಳ್ತಾ ಇದ್ರು. ನಂತರ ಕರ್ನಾಟಕಕ್ಕೆ ಬಂದಾಗ ನಮ್ಮ ಎಲೆಕ್ಷನ್, ನಮ್ಮ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರಿದ್ದರು, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ಎಲ್ಲ ನಾಯಕರು, ಪರಮೇಶ್ವರ್ ಅವರು ಇದ್ದರು, ಎಲ್ಲ ನಾಯಕರ ಕರೆದುಬಿಟ್ಟು ಡಿಸ್ಕಸ್ ಮಾಡಿದ್ರು. ನೋಡಿ, ಜನ ಕಷ್ಟದಲ್ಲಿದ್ದಾರೆ, ಈ ಕೋವಿಡ್ ಆದಮೇಲೆ ತುಂಬ ಕಷ್ಟದಲ್ಲಿದ್ದಾರೆ, ನಾವು ಅವರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಸಮೇತ ಮಹಿಳೆಯರು ಇವತ್ತು ತುಂಬ ಇದರಲ್ಲಿದ್ದಾರೆ ಅಂತ ಹೇಳಿದ್ರು. ಆಗೆಲ್ಲ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಗ ನಮ್ಮ ಈ 5 ಪಾಯಿಂಟ್ ಪ್ರೋಗ್ರಾಮ್ ಬಂದಿದ್ದು, ಈ ಗ್ಯಾರಂಟಿ ಪ್ರೋಗ್ರಾಮು ಆಗ ಡಿಸ್ಕಸ್ ಆಗಿದೆ. ನಾವು ಅಧಿಕಾರದಲ್ಲಿ ಇರಲಿಲ್ಲ, ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ. ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರು, ನೋಡಿ, ಇದು ನಾವು ಅನೌನ್ಸ್ ಮಾಡಿದ್ರೆ ಫಸ್ಟ್ ಕ್ಯಾಬಿನೆಟಲ್ಲಿ ನಾವು ಇದನ್ನು ಒಪ್ಪಿಕೊಂಡು ಅದನ್ನು ಜಾರಿಗೊಳಿಸುವಂಥ ಕೆಲಸ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು. ಆಯಿತು, ಎಲೆಕ್ಷನ್ ಬಂತು, ನಾವು ಗ್ಯಾರಂಟಿ ಪ್ರೋಗ್ರಾಮ್ ಹಾಕಿದ್ದೀವಿ, ಬೇರೆ ಪ್ರೋಗ್ರಾಮ್ಗಳು ಸಮೇತ ಹಾಕಿದ್ದೀವಿ. ನಮಗೆ ಜನ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಏನು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯವರಿಗೆ ಮಾತು ಕೊಟ್ಟಿದ್ದರು, ಫಸ್ಟ್ ಕ್ಯಾಬಿನೆಟಲ್ಲಿ
ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ತೀರ್ಮಾನ ತಗೊಂಡು ಕೆಲವು ಜನ ಕೇಳಿದ್ರು ಏಕಪ್ಪ ಇದಲ್ಲ ಇಷ್ಟು ಸಾವಿರ ಕೋಟಿ ಯಾಕೆ ಫ್ರೀ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಬಿಟ್ಟು ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.